ಹಾಯ್ ಫ್ರೆಂಡ್ಸ್, ನನ್ನ ಹೆಸರು ಶಿವ ಅಂತ. ಸೊ ಇಂಡಿಯಾದಲ್ಲಿ ನೀವು ಈಗ ನೋಡ್ಬೋದು, ಇನ್ಶೂರೆನ್ಸ್, ಟ್ರಾಫಿಕ್ ಫೈನ್ಸ್ ತುಂಬಾ ಜಾಸ್ತಿ ಆಗ್ಬಿಟ್ಟಿದೆ. ಅಂದ್ರೆ ಇನ್ಶೂರೆನ್ಸ್ ಕಂಪೇರ್ ಮಾಡಿದ್ರೆ ಟ್ರಾಫಿಕ್ ಫೈನ್ಸ್ ಜಾಸ್ತಿ ಆಗ್ಬಿಟ್ಟಿದೆ. ಸೊ ಎಷ್ಟೋ ಜನಕ್ಕೆ ಇನ್ಶೂರೆನ್ಸ್ ಎಲ್ಲ ಬೇಕಾಗಿರ್ಲಿಲ್ಲ ಇಷ್ಟು ದಿನ. ಸೊ ಎಷ್ಟೋ ಜನ ಮಾಡಿಸ್ತಾನೆ ಇರ್ಲಿಲ್ಲ, ಹಂಗೆ ತಪ್ಪಿಸ್ಕೊಂಡು ಓಡಾಡೋರು. ಸಿಕ್ಕಾಕೊಂಡ ₹100 ತಾನೇ ಕೊಟ್ಟು ಹೋಗೋಣ ಅನ್ಕೊಂಡಿದ್ರು. ಬಟ್ ಇವಾಗ ಯಾರೇ ಆಗ್ಲಿ ವಿಧಿ ಇಲ್ದಿರ ಮಾಡಿಸ್ಲೇಬೇಕು. ಸೊ ರೆಗ್ಯುಲರ್ ಆಗಿ ಮಾಡಿಸೋರು ಮತ್ತೆ ಮಾಡಿಸದೆ ಇಲ್ದಿರೋರ್ಗೂ ಈ ವಿಡಿಯೋ ತುಂಬಾ ಉಪಯೋಗ ಆಗುತ್ತೆ. ಯಾಕಂದ್ರೆ ತುಂಬಾ ಚೀಪೆಸ್ಟ್, ಎಲ್ಲಾ ತರನು ಸ್ಟಡಿ ಮಾಡಿ ಒಂದು ಒಳ್ಳೆ ಚೀಪೆಸ್ಟ್ ಅಂಡ್ ಇನ್ಶೂರೆನ್ಸ್ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಹೇಳ್ತೀನಿ ಯಾವುದು ಅಂತ. ಸೊ ನಾನು 3 ಇಯರ್ಸ್ಗೆ ಬೈ ಮಾಡ್ತಾ ಇದ್ದೀನಿ. 3 ಇಯರ್ಸ್ಗೆ ಬೈ ಮಾಡಿ ಅದೇ ಬೆಸ್ಟ್ ಅನ್ಕೋತೀನಿ ನನ್ನ ಪ್ರಕಾರ. ಸೊ ವರ್ಷಕ್ಕೆ ಇನ್ನು 3 ವರ್ಷ ತಗೊಂಡ್ರೆ ನಮ್ಗೆ ಇನ್ನೂ ಕಡಿಮೆ ಆಗುತ್ತೆ. 1 ವರ್ಷ ತಗೊಂಡ್ರೆ ಸ್ವಲ್ಪ ಜಾಸ್ತಿ, 2 ವರ್ಷಕ್ಕೆ ತಗೊಂಡ್ರೆ ಸ್ವಲ್ಪ ಕಮ್ಮಿ ಆಗುತ್ತೆ, 3 ವರ್ಷ ತಗೊಂಡ್ರೆ ಇನ್ನೂ ಕಮ್ಮಿ ಆಗುತ್ತೆ. 3 ವರ್ಷಕ್ಕಿಂತ ಸ್ವಲ್ಪ ಜಾಸ್ತಿ ಯಾವುದು ಇಲ್ಲ, ಸೊ ಕಡಿಮೆದೆ ಆಗುತ್ತೆ. ಸೊ 3 ವರ್ಷಕ್ಕಿಂತ ಜಾಸ್ತಿ ಇಲ್ದಿರೋದ್ರಿಂದ 3 ವರ್ಷನೇ ನಾವು ತಗೋಬೇಕು. ಓಕೆನಾ? ಸೊ ನಾವು 3 ವರ್ಷಕ್ಕೆ ತಗೊಂಡ್ರೆ ಯಾವ ಪ್ಲಾನ್ ತಗೋಬೇಕು? ಸೊ ಯಾಕೆ 3 ವರ್ಷ ತಗೋಬೇಕು ಅಂದ್ರೆ, ಈಗ ಗಾಡಿ ಆಲ್ಮೋಸ್ಟ್ ಯಾರು ಮಾರಲ್ಲ. ಈ ಮಾರೋರು ಇದ್ರೆ ಅಂಥವ್ರು ಬೇಕಾದ್ರೆ ಈಗ 1 ವರ್ಷ, ಇನ್ನೊಂದು 6 ತಿಂಗಳಲ್ಲಿ ಮಾರ್ತೀನಿ ಅನ್ನೋರು 1 ವರ್ಷದ ಪ್ಲಾನ್ ತಗೊಳ್ಳಿ. ಸೊ ಯಾರು ಮಾರೋ ಪ್ಲಾನ್ ಇರಲ್ಲ ಅಂಥವ್ರಿಗೆ ನಾನು ರೆಕಮೆಂಡ್ ಮಾಡೋದು, ಮ್ಯಾಕ್ಸಿಮಮ್ 3 ಇಯರ್ಸ್ ಇರುತ್ತಾ ತಗೊಳ್ಳಿ. 3 to 5 years ವರೆಗೂ ತಗೊಳ್ಳಿ, ನೋ ಪ್ರಾಬ್ಲಮ್. 5 years ಎಲ್ಲ ಬೇಡ, 3 years ತಗೊಳ್ಳಿ, ಪರವಾಗಿಲ್ಲ. 3 years ಓಕೆ, 3 years ಒನ್ಸು ರಿನ್ಯೂವಲ್ ಮಾಡ್ಕೋಬಹುದು. ಸೊ ಚೀಪೆಸ್ಟ್ ಯಾವ್ದಂತ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಹೇಳ್ತೀನಿ, ಎಂಡಿಂಗ್ ವರ್ಗು ನೋಡಿ. ಸೊ ಆನ್ಲೈನಲ್ಲಿ ಹೇಗೆ ಅಪ್ಲೈ ಮಾಡೋದು, ಹೇಗೆ ತಗೊಂಡೋದು, ಕಂಪ್ಲೀಟ್ ಡೀಟೇಲ್ಸ್ ಇದರಲ್ಲಿ ನಾನು ಪ್ರೊವೈಡ್ ಮಾಡಿದ್ದೀನಿ. ಸೊ ಇವಾಗ ಇಲ್ಲಿ ನೋಡ್ತಾ ಇದ್ದೀರಾ, ICICIಯಲ್ಲಿ ನಾನು ಚೆಕ್ ಮಾಡ್ತಾ ಇದ್ದೀನಿ 3 ವರ್ಷಕ್ಕೆ ಎಷ್ಟಾಗುತ್ತೆ ಅಂತ ನೋಡೋಣ. ಸೊ ಗಾಡಿ ನಂಬರು, ಮೊಬೈಲ್ ನಂಬರು, ಇಮೇಲ್ ID ಎಂಟ್ರಿ ಮಾಡಬೇಕಾಗುತ್ತೆ. ಸೊ ಸಬ್ಮಿಟ್. ಸೊ 3 ವರ್ಷಕ್ಕೆ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ, ನೋಡೋಣ ಎಷ್ಟು ತೋರಿಸುತ್ತೆ ಅಂತ. ಸೊ 3 ಇಯರ್ಸ್ಗೆ 3,530, 3,500. ಸೊ 2 ಇಯರ್ಸ್ಗೆ 2,003, ಆಲ್ಮೋಸ್ಟ್ 2,400, ಅದು 2.5. ಸೊ 1 ಇಯರ್ಗೆ 1,200. ಸೊ ಇದು ಇದು ಜನರಲ್ ಇನ್ಶೂರೆನ್ಸ್. ಇದು ನೋಡೋಣ. ಸೊ ಇದು ಲೀಡಿಂಗ್ ಅಲ್ಲಿ ಇದೆ, ತುಂಬಾ ಅಡ್ವರ್ಟೈಸ್ ಬರ್ತದೆ, ಇದು ಚೀಪೆಸ್ಟ್ ಅಂತ. ಸೊ ನೀವು ನೋಡ್ಬೋದು ಅಡ್ವರ್ಟೈಸ್, ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ತುಂಬಾ ಅಡ್ವರ್ಟೈಸ್ ಬರ್ತಿದೆ. ಸೊ ಇದಕ್ಕಿಂತ ಚೀಪೆಸ್ಟ್ ನೀವು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ. ಸೊ ಇದು ಚೀಪ್ ಅಲ್ವಾ, ಬೇರೆಯವರೆಲ್ಲ ತೋರಿಸ್ತಾ ಇರೋದು, ಅಡ್ವರ್ಟೈಸ್ ಬರ್ತಾ ಇರೋದು. ತುಂಬಾ ಜನ ಇದೇ ಕಡಿಮೆ ರೇಟ್ ಅಂತ ಅನ್ಕೊಂಡಿದ್ದಾರೆ. ಸೊ ಇದನ್ನು ತೋರಿಸ್ತೀನಿ, ಬೇರೆದನ್ನು ತೋರಿಸ್ತೀನಿ, ನೋಡೋಣ. ಸೊ ಎಲ್ಲ ಇನ್ಶೂರೆನ್ಸ್ ಅಮೌಂಟ್ಗೂ ಪ್ಲಸ್ 18% GST ಇದೆ. ಓಕೆನಾ, ಮರಿಬೇಡಿ. ಇಲ್ಲಿ ನೋಡಿ, 3 ಇಯರ್ಸ್ಗೆ 2,610 ಪ್ಲಸ್ GST ಬಂದು 18% ಆಗುತ್ತೆ. ಸೊ ಇದು ಕಡಿಮೆ ಆಯ್ತಲ್ವಾ, ICICI ಕಂಪೇರ್ ಮಾಡಿದ್ರೆ ಇದು ತುಂಬಾ ಕಡಿಮೆ ಆಯಿತು. ಸೊ ಆಲ್ಮೋಸ್ಟ್ ಹತ್ರ ₹900 ಕಡಿಮೆ ಆಯಿತು. ಸೊ ಇದು ಡಿಜಿಟ್ ಇನ್ಶೂರೆನ್ಸ್ ಅಂತ. ಇದು ನೋಡಿ, 3 ಇಯರ್ಸ್ಗೆ 2,365. ಸೊ ICICI ಕಂಪೇರ್ ಮಾಡಿದ್ರೆ ಇದು ಸೊ 1,100 ಕಮ್ಮಿ ಆಯಿತು. ಸೊ ವಾಟ್ ಈಸ್ ಯುವರ್ ನಂಬರ್ ಆಫ್ ಕ್ಲೈಮ್ ಬೋನಸ್, ಇದೆಲ್ಲ ಸೆಲೆಕ್ಟ್ ಮಾಡ್ಕೊಳೋದಿರುತ್ತೆ. ಸೊ ಇದೆಲ್ಲ ನೀವು ಬ್ಯಾಂಗ್ಳೂರ್ ಸಿಟಿ ಎಲ್ಲಿದೆ ಅಂತೆಲ್ಲ ನೋಡ್ಕೊಳ್ಳಿ. ಆಮೇಲೆ ಇಲ್ಲಿ ಗೂಗಲ್ ಚೆಕ್ ಮಾಡ್ತೀನಿ, ಹೌ ನಂಬರ್ ಆಫ್ ಕ್ಲೈಮ್ ಬೋನಸ್ ಇಸ್ ಕ್ಯಾಲ್ಕುಲೇಟೆಡ್. ಸೊ ಇದ್ರ ಬಗ್ಗೆ ಎಲ್ಲ ನೀವು ಅಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. 0, 10, 30, 40, 50% ಅಂತ. ನಿಮ್ಗೆ ಏನಾದ್ರು ಡೌಟ್ ಬಂದರೆ, ಏನಾದರೂ ಅಪ್ಲೈ ಮಾಡ್ಬೇಕಾದ್ರೆ ಅಲ್ಲಿ ಸೆಲೆಕ್ಟ್ ಮಾಡ್ಕೊಬಿಟ್ರೆ, ಡೌಟ್ ಬಂದರೆ ಹೋಗಿ ಗೂಗಲ್ಗೆ ಸೇಮ್ ಕಮೆಂಟ್ನ ಸರ್ಚ್ ಮಾಡಿ ನಿಮ್ಗೆ ಗೊತ್ತಾಗುತ್ತೆ. ಓಕೆನಾ? ಸೊ ಇಲ್ಲಿ ಯೂಟ್ಯೂಬಲ್ಲಿ ನೋಡಿ ಬೇಕಾದ್ರೆ, ಚೀಪ್ ಆ್ಯಂಡ್ ಬೆಸ್ಟ್ ಬೈಕ್ ಇನ್ಶೂರೆನ್ಸ್ ಇನ್ ಇಂಡಿಯಾ ಅಂತ ಹಾಕಿದ್ರೆ ತುಂಬ ಬರ್ತವೆ. ಸೊ ಇವೆಲ್ಲದಕ್ಕಿಂತ ಚೀಪ್ ಅಂದರೆ ಇಲ್ಲಿ 1,000 ಅಂತ ಕೊಟ್ಟಿದ್ದಾರೆ, 1,000ಗಿಂತ ಕಮ್ಮಿ ಇದೆ. ನಾನು ಈಗ ನೆಕ್ಸ್ಟ್ ಡಿಜಿಟ್ ಅಂತ ಇನ್ಶೂರೆನ್ಸಲ್ಲಿ. ಸೊ ಇಲ್ಲಿ ನೋಡ್ಬೋದು ಎಷ್ಟೊಂದಿದೆ. ಸೊ ನೋಡಿ, ಆಕೋ ಅನ್ನೋದಿದೆ, ಈಗ ತೋರಿಸಿದ್ನಲ್ಲ ಚೀಪ್ ಆ್ಯಂಡ್ ಬೆಸ್ಟ್ ಅಂತ ಆಕೋ. ಸೊ ಅದಕ್ಕಿಂತ ಚೀಪು ಯಾವುದು ಅಂದರೆ ಡಿಜಿಟ್ ಬಂದು ಹೊಸದಾಗಿ ಇಂಟ್ರೊಡ್ಯೂಸ್ ಆಗಿರೋದು ಮಾರ್ಕೆಟಲ್ಲಿ. ಅದು ಬಂದು ಕೊರೂರ್ ING ವೈಶ್ಯ ಬ್ಯಾಂಕ್, ಆ ಬ್ಯಾಂಕ್ ಜೊತೆ ಟೈಅಪ್ ಆಗಿದೆ. ಸೊ ಇಲ್ಲೇ ಬೆಂಗಳೂರಲ್ಲೇ ಇರೋದು, ಕೋರಮಂಗಲದಲ್ಲಿದೆ ಆಫೀಸು. ಸೊ ಯೂಟ್ಯೂಬ್ ಚಾನಲ್ ನೋಡ್ಬೋದು ಇಲ್ಲಿ ಅವ್ರದ್ದು ಡಿಜಿಟ್ ಇನ್ಶೂರೆನ್ಸ್. ಸೊ ಕೋರಮಂಗಲದಲ್ಲಿ ಇರೋದು ಆಫೀಸು. ನಿಮಗೆ ಅವ್ರ ಆಫೀಸ್ ಅಡ್ರೆಸ್ಸು, ಕಸ್ಟಮರ್ ಕೇರ್ ನಂಬರು ಎಲ್ಲನೂ ನಾನು ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ, ನೀವು ನೋಡ್ಕೋಬೋದು. ಸೊ ಅವ್ರ ಬಗ್ಗೆ ಇಲ್ಲಿ ಅವ್ರ ಚಾನಲಲ್ಲಿ ನೀವು ನೋಡ್ಬೋದು ಅಡ್ವರ್ಟೈಸು. ತುಂಬ ಕಡಿಮೆ ಇದ್ದಾವೆ ವೀಡಿಯೋಸು, ಹೊಸದಾಗೆಲ್ಲ ಲಾಂಚ್ ಆಗಿರೋದು. ಅಂದರೆ 1 ಇಯರ್ ಆಗಿದೆ, ಬಟ್ ತುಂಬ ಜನಕ್ಕೆ ಗೊತ್ತಿಲ್ಲ. ಬೇರೆವೆಲ್ಲ ತುಂಬ ಹಳೆವು, ಇದು ಓಕೆ. ಬ್ಯಾಂಗ್ಳೂರ್ ರೆಸಿಡೆನ್ಸಿ ಸೆಲೆಕ್ಟ್ ಮಾಡ್ಕೊಳ್ಳಿ. ವಾಟ್ ಈಸ್ ಯುವರ್ ಪಾಲಿಸಿ,
ಪ್ರೀವಿಯಸ್ ಪಾಲಿಸಿ ಅದು ಇದು ಎಲ್ಲ ಕೇಳುತ್ತೆ. ಈ ಥರ ಎಲ್ಲ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಚೂಸ್ ಯುವರ್ ಪ್ಲಾನ್. ಸೊ ನಾನು ಇಲ್ಲಿ ಅಮೌಂಟ್ ಅನ್ನೋದು ಹೇಗೆ ವೇರಿ ಆಗುತ್ತೆ ಅಂದರೆ, ಅಲ್ಲಿ ICICI 3,500 ಕೊಡ್ತೀರಾ, ಬಟ್ ಅಲ್ಲಿ ಕ್ಲೈಮ್ ಅಮೌಂಟ್ ಬಂದು ಜಾಸ್ತಿ ಇರುತ್ತೆ. ಸೊ ಇಲ್ಲಿ 25 ಇದೆ, ಅಲ್ಲಿ 30,000 ಮೇಲೆ ಆ ಥರ ಇರುತ್ತೆ. ಸೊ ನಿಮಗೆ ಕ್ಲೈಮ್ ಅಮೌಂಟ್ ಜಾಸ್ತಿನೇ ಬೇಕು ಅಂದರೆ ಅದನ್ನೇ ತಗೊಳ್ಳಿ. ಇಲ್ಲ ನಮ್ಗೆ ಬೇಡ, ನಮ್ಗೆ ಕಡಿಮೆ ಇನ್ಶೂರೆನ್ಸ್ ಇರೋದು ಬೇಕು ಅಂದರೆ ಇದನ್ನು ತಗೊಳ್ಳಿ. ಸೊ 1 year 2 year 3 years ಇಲ್ಲಿ ನೋಡ್ತಾ ಇದ್ದೀರಾ DG ಬ್ಯಾಂಕಲ್ಲಿ. ಸೊ ಇದು ಕಡಿಮೆ. ನಮಗೇನು ಕ್ಲೈಮ್ ಅಮೌಂಟ್ ಏನು ಬೇಕಾಗಿಲ್ಲ, ನಮ್ಗೆ ಇನ್ಶೂರೆನ್ಸ್ ಅಮೌಂಟ್ ಕಮ್ಮಿ ಆದರೆ ಸಾಕು ಅಂತ ಅನ್ನೋರಿಗೆ ಈ ವಿಡಿಯೋನ ಮಾಡ್ತಾ ಇರೋದು. ಸೊ ಎಲ್ಲ ಇಲ್ಲಿ ಟೋಟಲ್ ನೋಡ್ಬೋದು ನೀವು. ರೈಟ್ ಸೈಡಲ್ಲಿ ಕಾಸ್ಟ್ ಆಫ್ ಬ್ರೇಕಪ್ ಅಂತ ಇದೆ, ಇನ್ಕ್ಲೂಡಿಂಗ್ GST ಎಲ್ಲ ಸೇರಿ ಟೋಟಲ್ ಪ್ರೀಮಿಯಂ 3 yearsಗೆ 2,791 ಆಗಿದೆ. ಸೊ ಇವಾಗ ನಾವು ಇಲ್ಲಿ ಲೆಫ್ಟ್ ಸೈಡಲ್ಲಿ ಬೈಕ್ ಡೀಟೇಲ್ಸ್ ಎಲ್ಲ ಎಂಟ್ರಿ ಮಾಡಬೇಕು. ಸೊ ಫಸ್ಟ್ ಡೀಟೇಲ್ಸ್ ಎಂಟ್ರಿ ಮಾಡಿ, ಆಮೇಲೆ ಪ್ಲ್ಯಾನ್ ಚೂಸ್ ಮಾಡಿ. ಓನ್ಲಿ 3 steps ಅಷ್ಟೇ ಇರೋದು. ಡೀಟೇಲ್ಸ್ ನಿಮ್ಮ ಬೈಕ್ ಬಗ್ಗೆ ಅಂದರೆ ಬೆಂಗಳೂರು, ಮುಂಬೈಯ ಈ ಥರ ಸಿಟೀಸ್ ಎಲ್ಲೆಲ್ಲಿದೆ ಆ ಥರ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನಿಮ್ಮ ಪ್ರೀವಿಯಸ್ ಪಾಲಿಸಿ ಬಗ್ಗೆ ಸ್ವಲ್ಪ ಹೇಳಬೇಕಾಗುತ್ತೆ, ಯಾವ ಎಕ್ಸ್ಪೈರಿ ಆಗಿದೆಯಾ, ಇನ್ನೂ ಇದೆಯಾ ಆ ಥರ ಎಲ್ಲ. ಅದು ಡೀಟೇಲ್ಸ್ 1. ಆಮೇಲೆ ಚೂಸ್ ಪ್ಲ್ಯಾನ್ ಬಂದು 1 year 2 year 3 year, ಅದು ಸೆಕೆಂಡ್ ಆಪ್ಷನ್ ಚೂಸ್ ಮಾಡ್ಕೊಳ್ಳಿ. ಸೊ ನಾವು ಇವಾಗ ಥರ್ಡ್ ಆಪ್ಷನಲ್ಲಿದ್ದೀವಿ. ಥರ್ಡ್ ಆಪ್ಷನ್ ಚೂಸ್ ಪ್ಲ್ಯಾನ್ ಆಗಿದೆ. ಸೊ ಇವಾಗ ಬೈಕ್ ಡೀಟೇಲ್ಸ್ ಎಂಟ್ರಿ ಮಾಡ್ತಾ ಇದ್ದೀವಿ. ಸೊ ಬೈಕ್ ಡೀಟೇಲ್ಸ್ ಅಂದರೆ ರಿಜಿಸ್ಟ್ರೇಷನ್ ನಂಬರು, ಚೆಸಿಸ್ ನಂಬರು ಆ್ಯಂಡ್ ಇಂಜಿನ್ ನಂಬರು ಇವೆಲ್ಲ ನಿಮ್ಮ RC ಕಾರ್ಡಲ್ಲಿರುತ್ತೆ. ಇಲ್ಲಾಂದರೆ ನೀವು ಬೈಕ್ ತೊಗೊಂಡಿರ್ತೀರಲ್ಲ, ಬೈಕ್ ಅಥವಾ ಕಾರ್ ಯಾವುದಾನಾಗಲಿ, ಅದ್ರ ಬಿಲ್ ಇನ್ವಾಯ್ಸಲ್ಲಿ ಅದ್ರ ಡೀಟೇಲ್ಸ್ ಇರುತ್ತೆ. ಆಮೇಲೆ ಇಲ್ಲಿ ಪ್ರೀವಿಯಸ್ ಪಾಲಿಸಿ ನಂಬರ್ ಹಾಕಲೇಬೇಕು, ಹಾಕಿದ್ರೇ ಅದು ಮುಂದುವರಿಯುತ್ತೆ, ಅವಾಗ ಪೇಮೆಂಟ್ ಆಗುತ್ತೆ. ಸೊ ಪ್ರೀವಿಯಸ್ ಪಾಲಿಸಿ ನಂಬರ್ ಅಂದರೆ ನಿಮ್ಮದು ಪ್ರೀವಿಯಸ್ ಹಳೇದು ಯಾವುದಾದ್ರೂ ಇನ್ಶೂರೆನ್ಸ್ ಪಾಲಿಸಿ ಇರುತ್ತಲ್ಲ, ಸೊ ಅದ್ರದ್ದು ಪಾಲಿಸಿ ನಂಬರ್ ಹಾಕಬೇಕು, ಯಾವಾಗ ಎಕ್ಸ್ಪೈರ್ ಆಗಿದೆ ಅಂತೆಲ್ಲ ಆಲ್ರೆಡಿ ಫಿಲ್ ಮಾಡಿದ್ದೀವಿ. ಸೊ ಇವಾಗ ಆ ಪಾಲಿಸಿ ನಂಬರ್ ಹಾಕಬೇಕು, ಎಂಟರ್ ಮಾಡಿ. ಸೊ ನಮ್ಮ ಹತ್ರ ಇಲ್ಲ ಅಂತ ಅನ್ಬೇಡಿ, ಯಾಕಂದರೆ ಬೈಕ್ ತೊಗೋಬೇಕಾದ್ರೆ ಹೊಸ ಬೈಕದೇ ಆಗಿರಲಿ ಸ್ಟಾರ್ಟಿಂಗಲ್ಲೇ ಕೊಟ್ಟಿರ್ತಾರೆ ಪಾಲಿಸಿ ಎಲ್ಲ ವೆಹಿಕಲ್ಗೂ. ಬೈಕು ಅಥವಾ ವೆಹಿಕಲ್ ತೊಗೊಳ್ಬೇಕಾದ್ರೆ ಅವಾಗೇ ಕೊಟ್ಟಿರ್ತಾರೆ, ಆ ಪಾಲಿಸಿನೇ ಎಂಟರ್ ಮಾಡಿ. ಸೊ ಇದು ನಂದು 2 to 3 years ಬಗ್ಗೆ ಎಕ್ಸ್ಪೈರ್ ಆಗಿದೆ. ಇಷ್ಟು ದಿನ ಮಾಡಿಸಿರಲಿಲ್ಲ, ಇವಾಗ ವಿಧಿಲ್ದಿರ ಮಾಡಿಸ್ಲೇಬೇಕು, ಎಲ್ಲರೂ ಪ್ರತಿಯೊಬ್ಬರು ಮಾಡಿಸ್ಲೇಬೇಕು. ಸೊ ಚೀಪ್ ಆ್ಯಂಡ್ ಬೆಸ್ಟ್ ಇದೆ, ಮಾಡಿಸೋಣ. 3 years ಮಾಡೋಣ ನೆಮ್ಮದಿಯಾಗಿ, ನಮಗೆ ಪೊಲೀಸ್ ಕಡೆಯಿಂದ ತಪ್ಪಿಸ್ಕೊಂಡ್ರೆ ಸಾಕು ಅನ್ನೋರಿಗೆ. ಸೊ ನೆಕ್ಸ್ಟ್ ಪೇಮೆಂಟ್ ಮೆಥಡ್. ಸೊ ಎಲ್ಲ ಥರನೂ ಪೇಮೆಂಟ್ ಆಪ್ಷನ್ ಇದೆ ಆಲ್ಮೋಸ್ಟು. ನೆಟ್ ಬ್ಯಾಂಕಿಂಗ್ ಇದೆ, ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್ ಇದೆ, ವ್ಯಾಲೆಟ್ ಇದೆ, EMI, UPI. EMIಯಲ್ಲಿ ಅದು ಸೆಲೆಕ್ಟ್ ಮಾಡ್ಕೊಂಡು ಪೇ ಮಾಡಬೇಕು. EMI ಆಪ್ಷನ್ ಕೂಡ ಕೊಟ್ಬಿಟ್ಟಿದ್ದಾರೆ ನೋಡಿ, ಅದಕ್ಕೆ ಬಡ್ಡಿ ಇರುತ್ತೆ, ಇಂಟ್ರೆಸ್ಟ್ ಪೇ ಮಾಡೋದಿರುತ್ತೆ EMIಗಾದರೆ. ನಮಗೆ ಅದೆಲ್ಲ ಬೇಡ, ನಮ್ಗೆ ಅಮೌಂಟ್ ಸೇವ್ ಮಾಡಬೇಕಲ್ಲ. ಸೊ UPI ಪೇಮೆಂಟ್ ನಾನು ಸೆಲೆಕ್ಟ್ ಮಾಡ್ಕೊತೀನಿ. ಸೊ UPI ಪೇಮೆಂಟ್ ಅಂದರೆ ಅದೇ ಗೂಗಲ್ ಪೇಮೆಂಟ್. ಗೂಗಲಲ್ಲಿ UPI ID ಇರುತ್ತೆ. ಸೊ ಆಲ್ಮೋಸ್ಟ್ ಎಲ್ಲ ಗೂಗಲ್ ಪೇ, ಫೋನ್ಪೇ ಈ ಥರ ಎಲ್ಲ ಯೂಸ್ ಮಾಡ್ತಿದ್ದಾರೆ. UPI ID ಅದರಲ್ಲಿರುತ್ತೆ, ನೀವು ನೋಡ್ಕೋಬೋದು. ಸೊ ಅದನ್ನು ಇಲ್ಲಿ ಎಂಟ್ರಿ ಮಾಡಿ ಪೇ ಅಂತ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ರೆ ಆವಾಗ ನಮಗೆ ಒಂದು ಮೆಸೇಜ್ ಬರುತ್ತೆ ಮೊಬೈಲ್ಗೆ, ಗೂಗಲ್ ಪೇ ಎಂಟ್ರಿ ಮಾಡಿದ್ದೀನಿ ನಾನು. ಸೊ ಇಲ್ಲಿ ತೋರಿಸ್ತಾ ಇದೆ ನೋಡಿ, ಗೋ ಟು ಗೂಗಲ್ ಪೇ ಮೊಬೈಲ್ ಆ್ಯಪ್, ಅಪ್ಲಿಕೇಶನ್ ಓಪನ್ ಮಾಡಿ, ಚೆಕ್ ಪೆಂಡಿಂಗ್ ರಿಕ್ವೆಸ್ಟ್. ಆಲ್ಮೋಸ್ಟ್ ನೋಟಿಫಿಕೇಶನ್ ಬಂದ್ಬಿಡುತ್ತೆ, ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲ ಅದೇ ತೋರಿಸುತ್ತೆ ಪೆಂಡಿಂಗ್, ಇಲ್ಲ ಮೆಸೇಜ್ ಬಂದಿರುತ್ತೆ, ಅಲ್ಲೂ ಕ್ಲಿಕ್ ಮಾಡ್ಬೋದು. ಡೈರೆಕ್ಟಾಗಿ ರೀಡೈರೆಕ್ಟ್ ಆಗುತ್ತೆ. ಸೊ ಪೇಮೆಂಟ್ ಆಯಿತು. ಸೊ ಇವಾಗ ನೋಡಿ ಪೇಮೆಂಟ್ ಆಯಿತು. ಸ್ಟ್ಯಾಂಡರ್ಡ್ ಪ್ಯಾಕೇಜು, ಪಾಲಿಸಿ ನಂಬರ್ ಎಲ್ಲ ಬಂತು. ಸೊ ಡ್ಯೂರೇಷನ್ ಇಲ್ಲಿ ನೋಡ್ಬೋದು, 16th September 2019 ಇದು 15th September 2022. ಸೊ we will shortly mail you the policy to this mail ID. ನಾನು ಕೊಟ್ಟಿರೋ ಇಮೇಲ್ IDಗೆ ಅವರು ಪಾಲಿಸಿ ಅನ್ನೋದು ಮೇಲ್ ಮಾಡ್ತಾರೆ. ಸೊ ಇಲ್ಲಿ ಯುವರ್ ಡೀಟೇಲ್ಸ್, ವೆಹಿಕಲ್ ಡೀಟೇಲ್ಸ್, ಪೇಮೆಂಟ್ ಅಂದರೆ ಟ್ರಾನ್ಸಾಕ್ಷನ್ ID, ವೆಹಿಕಲ್ ಡೀಟೇಲ್ಸ್ ಇದೆ, ಯುವರ್ ಡೀಟೇಲ್ಸ್ ಅಂದರೆ ಬೈಕ್ ಓನರ್ ಡೀಟೇಲ್ಸ್ ಅದೆಲ್ಲ ಇದೆ. ಸೊ ಇವಾಗ ನೋಡ್ಬೋದು, ನಾವು ಮೇಲ್ ಚೆಕ್ ಮಾಡೋಣ. ಸೊ ಹೊಸದಾಗಿ ಲಾಂಚ್ ಆಗಿದೆ, ಮೊಬೈಲ್ ಸ್ಕ್ರೀನ್ ಗಾರ್ಡ್ ಇನ್ಶೂರೆನ್ಸ್ ಕೂಡ ಮಾಡಿಸ್ಕೋಬೋದು, ಯಾರಿಗಾನ ಬೇಕು ಅಂದರೆ ತೊಗೊಳ್ಳಿ. ಸೊ ಇದು ನನ್ನ ಮೇಲ್ ID. ಸೊ ಇಲ್ಲಿ ಬಂದಿದೆ ನೋಡಿ, ಯುವರ್ ಪಾಲಿಸಿ ನಂಬರ್, ಮೇಲ್ ID ಎಲ್ಲ ಬಂದಿದೆ. ಸೊ ತೋರಿಸ್ತೀನಿ. ಸೊ ಇಲ್ಲಿ ಅಪ್ಡೇಟ್ ಅಂತ ಕ್ಲಿಕ್ ಮಾಡಿ, ಇಲ್ಲಿ ನೋಡಿ, ಇಲ್ಲಾಂದರೆ ಸ್ಪ್ಯಾಮ್ ಅಂತ ಇರುತ್ತೆ, ಎಲ್ಲೂ ಬರಲಿಲ್ಲ ಅಂದರೆ ಅಲ್ಲೋಗಿ ಹುಡುಕಿ. ಸೊ ಒಂದು 5 to 10 ನಿಮಿಷ ಆಗುತ್ತೆ ಇದು ಮೇಲ್ ಬರೋದಕ್ಕೆ, ಓಕೆನಾ. ಸೊ ಬಂದಾದಮೇಲೆ ಇಲ್ಲಿ ಈ ಥರ ಮೇಲ್ ಇರುತ್ತೆ, ಸೂಪರ್ ಸ್ಮೂತ್ ಕ್ಲೈಮ್ ಎಲ್ಲ ಆನ್ಲೈನಲ್ಲೇ ಆಗುತ್ತೆ ಆಲ್ಮೋಸ್ಟು. ನೀವು ಬೈಕ್ ಫೋಟೋಸ್ ಎಲ್ಲ ಬೇಕಾಗಿದ್ರೆ ಅಪ್ಲೋಡ್ ಮಾಡಬೇಕಾಗುತ್ತೆ. ತುಂಬ ಸಿಂಪಲ್ ಆಗಿರುತ್ತೆ ಕ್ಲೈಮು, ತಲೆ ಕೆಡಿಸ್ಕೋಬೇಡಿ. ಒಂದೇ ಒಂದು ನಂಬರ್ ಇರುತ್ತೆ,
ಡಿಸ್ಕ್ರಿಪ್ಷನ್ ಕೊಡ್ತೀನಿ. ಆ ನಂಬರ್ಗೆ ಕಾಲ್ ಮಾಡಿ, ನಿಮಗೆಲ್ಲ ಥರದ್ದು ಡೌಟು ಕ್ಲಿಯರ್ ಆಗುತ್ತೆ, ನಿಮ್ಗೇನೇ ಡೌಟ್ ಇದ್ದರು. ಸೊ ಅಟ್ಯಾಚ್ಮೆಂಟಲ್ಲಿ ಕಳಿಸಿದ್ದಾರೆ ನೋಡ್ಬೋದು. ಸೊ ಇದು ಪಾಲಿಸಿ. ಸೊ ಇದನ್ನು ಪ್ರಿಂಟೌಟ್ ತೊಗೊಳ್ಳಿ. ಪ್ರಿಂಟೌಟ್ ತೊಗೊಂಡು ನಿಮ್ಮ ಬೈಕಲ್ಲಿ ಇಟ್ಕೊಳ್ಳಿ, ಇಷ್ಟೇ. ಸೊ ಇದರಲ್ಲೆಲ್ಲ ನಿಮ್ಗೆ ಏನೇನು ಡೀಟೇಲ್ಸ್ ಇರೋದು ಅಂತ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ಸೊ ನೇಮ್, ಅಡ್ರೆಸ್, ವೆಹಿಕಲ್ ನಂಬರ್, ಇಮೇಲ್ ಐ ಡಿ, ನೆಕ್ಸ್ಟ್ ಇನ್ನೇನಿದೆ ಪಾರ್ಟ್ನರ್ ಇಮೇಲ್ ಐ ಡಿ. ಸೊ ಕಸ್ಟಮರ್ ಕೇರ್ ನಂಬರ್ ಇದೆ, ಇಲ್ಲೇ ಇದೆ ನೋಡಿ, ಇಲ್ಲ ಫಾರ್ ಕ್ಲೈಮ್. ನಿಮಗೆ ಕ್ಲೈಮ್ ಮಾಡಬೇಕು ಅಂದರೆ ಈ ನಂಬರ್ ಫೋನ್ ಮಾಡ್ಬೋದು. ಪ್ರಿಂಟೌಟ್ ತೊಗೊಳ್ಳಿ, ಇದನ್ನು ಹಿಂಗೆ ಸೇವ್ ಮಾಡ್ಕೊಳ್ಳಿ. 3 ಇಯರ್ಸ್ಗೆ ಬೆಸ್ಟ್ ಈ ಪ್ಲ್ಯಾನ್. ಸೊ ಇದರಲ್ಲಿ ಫ್ರಮ್ ಟು ಡೇಟ್ಸ್ ಎಲ್ಲ ಇದೆ. ಸೊ ಓಕೆ, ಆಲ್ರೆಡಿ ಇಲ್ಲೆಲ್ಲ ಸೇವ್ ಮಾಡಿದ್ದೀನಿ, ಡೌನ್ಲೋಡ್ ಆಗಿದೆ. ಸೊ ಇನ್ನು ಏನೇನಿದೆ ಅಂದರೆ, ಈಗ ಪೀರಿಯಡ್ ಫಾರ್ ದ ಓನ್ ಡ್ಯಾಮೇಜ್ ಕವರ್. ಸೊ ಪೀರಿಯಡ್ ಫಾರ್ ದ ಥರ್ಡ್ ಪಾರ್ಟಿ ಲ್ಯಾಬಿಲಿಟಿ. ಸೊ ಥರ್ಡ್ ಪಾರ್ಟಿದು ಓನ್ ಬೈಕ್ ಡ್ಯಾಮೇಜ್ದು ಎಲ್ಲ ಡೇಟ್ಸ್ ಇಲ್ಲಿದೆ. ಸೊ ವ್ಯಾಲಿಡ್ ಟು 16 ಸೆಪ್ಟೆಂಬರ್ ಟು 17 ಸೆಪ್ಟೆಂಬರ್ 2019 ಟು 16 ಸೆಪ್ಟೆಂಬರ್ 2022 ವರೆಗೂ ಇದೆ. ಅಪ್ಲೈ ಮಾಡೋದಕ್ಕಿಂತ ಮುಂಚೆ ನಿಮ್ಗೆ ಏನೇ ಡೌಟ್ ಇದ್ರೂ ಫಸ್ಟ್ ಕಾಲ್ ಮಾಡಿ ಈ ನಂಬರ್ಗೆ. ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಇಲ್ಲೂ ನಿಮ್ಗೆ ಕಾಣಿಸ್ತಾ ಇದೆ ನೋಡ್ಬೋದು, ಇಲ್ಲಿ ಫಾರ್ ಕ್ಲೈಮ್ ಕಾಂಟ್ಯಾಕ್ಟ್ ಅಸ್ ಅಂತ ಇದೆ. ಸೊ ಫೋನ್ ಮಾಡಿ ಎಲ್ಲ ತಿಳ್ಕೊಳ್ಳಿ ಕಂಪ್ಲೀಟಾಗಿ. ನಿಮ್ಮ ಬೈಕು ಯಾವ ವರ್ಷದಲ್ಲಿ ತೊಗೊಂಡಿದ್ದು ಅದೆಲ್ಲ ಎಂಟ್ರಿ ಮಾಡಬೇಕಂದ್ರೆ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ನಿಮ್ಮದು ಇನ್ಶೂರೆನ್ಸ್ ಅಮೌಂಟ್ ಅನ್ನೋದು. ಸೊ ಇದು ತುಂಬ ಮಾರ್ಕೆಟಲ್ಲಿ ಈಗ ನೋಡ್ದಂಗೆ ಇದೆ, ತುಂಬ ಕಡಿಮೆ ರೇಟ್ ಇರೋದು. ಸೊ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊತೀನಿ ನಿಮಗೆ. ಇಷ್ಟೇ, ಇನ್ನೇನಿಲ್ಲ. ಈ ಟರ್ಮ್ಸ್ ಆ್ಯಂಡ್ ಡಿಕ್ಲರೇಷನು, ಟರ್ಮ್ಸ್ ಆ್ಯಂಡ್ ಕಂಡೀಷನು, ಆ ಕ್ಲೈಮ್ ಹೇಗೆ ಪ್ರೊಸೆಸ್ ಮಾಡೋದು, ಎಲ್ಲ ಥರದ್ದು ಅಟ್ಯಾಚ್ಮೆಂಟಲ್ಲಿ ಕಳಿಸಿದ್ದಾರೆ, ನೀವು ನೋಡ್ಕೋಬೋದು. ಎನಿ ಕ್ಲೈಮ್ ಇನ್ ಪ್ರೀವಿಯಸ್. ಸೊ ಪ್ರೀವಿಯಸ್ದು ಎಂಟ್ರಿ ಮಾಡಿದ್ವಲ್ಲ, ಸೊ ಅದು ಯುನೈಟೆಡ್ ಇಂಡಿಯಾ ಇನ್ಶೂರೆನ್ಸ್. ಆಲ್ಮೋಸ್ಟು ಈ 1,500,000 ಆಗಿತ್ತು ಒಂದು ವರ್ಷಕ್ಕೆ ಈ ಪಾಲಿಸಿ ಯುನೈಟೆಡ್ ಇನ್ಶೂರೆನ್ಸಲ್ಲಿ.